ಹಾಯ್, ನಮಸ್ತೆ ಬೆಂಗಳೂರು. ಹೆಂಗಿದ್ದಾರೆ ಎಲ್ಲರೂ? ಇವತ್ತು ಸಂಡೇ, ಎಲ್ಲರೂ ಜಾಲಿ ಜಾಲಿ ಅಂತ ಏನೋ ಮಾಡ್ತಾ ಇರ್ತೀರ. ಏನು ಸಮಾಚಾರ? ಮತ್ತೆ ಸಂಡೇ ಸ್ಪೆಷಲ್ ಇವತ್ತು. ಎಲ್ಲರೂ ಊಟ ಮಾಡಿಕೊಂಡು ಇವತ್ತೆಲ್ಲ ರಶ್ ಮಾಡ್ತೀರಾ. ಸಂಡೇಲಿ ಟೈಮ್ ಆಯಿತು, ಆಫೀಸ್ಗೆ ಹೋಗ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ ಒಂದು ನ್ಯೂಸ್ ನೋಡಿದೆ ಟಿ ವಿಲಿ. ಅದೇನಪ್ಪ ಅಂತಂದರೆ, ಏನಪ್ಪ ಅಂತಂದ್ರೆ, ಒಂದು ಹುಡುಗಿ ಮದುವೆ ಆಗೋ ಟೈಮಲ್ಲಿ, ತಾಳಿ ಕಟ್ಟೋ ಸಮಯದಲ್ಲಿ ಆ ಹುಡುಗಿ, ನಾನು ಬೇರೊಬ್ಬರನ್ನ ಪ್ರೀತಿ ಮಾಡ್ತಾಯಿದ್ದೀನಿ, ನನ್ನ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೇನು ತಾಳಿ ಕಟ್ಟಬೇಕು ಅವನು ಹುಡುಗ ಅಷ್ಟಲ್ಲೇ ಹೇಳಿದ್ದಾಳೆ. ಅದನ್ನು ನೋಡಿ ನನಗೇನು ಅನ್ನಿಸ್ತು ಅಂದರೆ, ಅದನ್ನು ನೋಡಿ ನನಗೇನು ಅನ್ನಿಸ್ತಪ್ಪ ಅಂತಂದರೆ, ಆ ಹುಡುಗಿ ಧೈರ್ಯ ಮೆಚ್ಚಬೇಕಾ, ಇಲ್ಲ ಅಂತಂದರೆ ಆ ತಾಯಿಗೆ ನೋವುಗಳ ಸ್ಪಂದನೆ ಮಾಡಬೇಕಾ ಅಂತ ಒಂದು ಅರ್ಥ ಆಗ್ತದೆ. ಯಾಕೆ ಅಂತಂದರೆ, ನಾ ಹೇಳೋದು, ಬದುಕು ಕೊಟ್ಟವರು ತಂದೆ ತಾಯಿಗಳು. ಆ ತಂದೆ ತಾಯಿಗಳ ಮುಂದೆ ನಮ್ಮ ಪ್ರೀತಿಯನ್ನು ದೊಡ್ಡದಲ್ಲ. ಏನಕ್ಕೆ ಅಂತಂದರೆ, ಬದುಕು ಕೊಟ್ಟವ್ರ ಮುಂದೆ ನಮ್ಮ ಬದುಕು ಕೊಟ್ಕೊಳ್ಳೋದು ಯಾಕೋ ತಪ್ಪು ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ, ಒಬ್ಬ ಪ್ರೀತಿ ಮಾಡೋ ನಮ್ಮನ್ನು ಯಾರೋ ಪ್ರೀತಿ ಮಾಡ್ತಾಳೆ, ಯಾರೋ ಒಬ್ಬ ಪ್ರೀತಿಸ್ತಾನೆ ಅಂತಂದರೆ ಅದು ನಮ್ಮ ತಂದೆ ತಾಯಿ ಅಂತ ದೊಡ್ಡದಲ್ಲ. ಯಾವುದು ಪ್ರೀತಿನೂ ತಂದೆ ತಾಯಿ ಅಂತ ಪ್ರೀತಿ ದೊಡ್ಡದು ಇನ್ನೊಂದಿಲ್ಲ. ನಾನು ಹೇಳ್ತಾ ಇರೋದು, ಒಂದು ಮದುವೆ ಆಗಬೇಕು ಅಂದರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಯಾಕಂದರೆ ನಾನು ಹತ್ತಿರ ನಾನು ನೋಡಿದ್ದೀನಿ. ಅದಕ್ಕೆ ಹೇಳೋದು, ನೀವು ಪ್ರೀತಿ ಮಾಡ್ತೀವಿ ಅಂದರೆ ಮುಂಚೆ ಹೇಳಿ, ನಾನು ಒಬ್ಬರು ಪ್ರೀತಿ ಮಾಡ್ತಾಯಿದ್ದೀನಿ, ಈ ಜೊತೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಇದಕ್ಕೆ ನಿಮ್ಗೆ ಒಪ್ಪಿಗೆನಾ ಅಂತ ಕೇಳ್ಕೊಳ್ಳಿ. ಏನಕ್ಕೆ ಅಂತಂದರೆ, ಆ ತಂದೆ ತಾಯಿಗಳು ನಿಮಗೋಸ್ಕರ ಎಷ್ಟೋ ಕಷ್ಟಪಟ್ಟು ನಿಮ್ಮನ್ನು ಈ ಹಂತಕ್ಕೆ ತೊಗೊಂಬಂದು ನಿಮ್ಮನ್ನು ಈ ಹಂತಕ್ಕೆ ತರಬೇಕು ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟಿರೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಗೇನು ಗೊತ್ತಿರೋದಿಲ್ಲ. ನೀವೇನು ಯಾವನೋ ಪ್ರೀತಿ ಮಾಡ್ತಾನೆ, ಯಾವಳೋ ಪ್ರೀತಿ ಮಾಡ್ತಾಳೆ ಅಂತ ಹೋಗ್ಬಿಡ್ತೀರ. ಆದರೆ ಸಫರ್ ಆಗೋದು ತಂದೆ ತಾಯಿಗಳು, ನೀವಲ್ಲ. ನೀವು ಖುಷಿಯಾಗೇ ಇರ್ತೀರ. ಅದೇ ಇವತ್ತು ನೀವು ಕೊಡೋಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ನೀವು ಮೊದಲೇ ಇಷ್ಟಪಟ್ಟಿದ್ರೆ ನಿಮ್ಮ ತಂದೆ ತಾಯಿ ಹತ್ರ ಹೇಳಿ ಒಪ್ಪಿಸಿ ಮದುವೆ ಆಗಿ, ಅವ್ರ ಮನಸ್ಸಿಗೂ ಖುಷಿಯಾಗಬೇಕು, ನಿಮಗೂ ಖುಷಿಯಾಗಿರಬೇಕು, ಖುಷಿಯಿಂದ ಇರಬೇಕು ಅಂತ ಹೇಳ್ತಾರೆ. ಬನ್ನಿ ನೆಕ್ಸ್ಟ್ ಟಾಪಿಕ್ ಮಾಡೋಣ. ಬನ್ನಿ. ಬೆಂಗಳೂರಲ್ಲಿ ಹೆಂಗೆ ಅಂತಂದರೆ, ನಿಮಗೊಂದು ತೋರಿಸ್ತೀನಿ. ಇಲ್ಲಿ ಹುಡುಗರಿಗಿಂತ ಹುಡುಗಿರು ಜಾಸ್ತಿ ದಮ್ ಹೊಡಿತಾರೆ. ಅವರು ಹೆಂಗೆ ಹೊಡಿತಾರೆ ಗೊತ್ತಾ? ಹೇಳೋಕ್ಕೆ ಆಗೋದಿಲ್ಲ, ಹಿಂಗೆ ಹೊಡಿತಾರೆ. ಸಖತ್ತಾಗಿ ದಮ್ ಮಾಡ್ತಾರೆ. ಹುಡುಗರಿಗಿಂತ ಹುಡುಗಿನೇ ಜಾಸ್ತಿ ದಮ್ ಹೊಡಿಯೋದು, ಸ್ಟೈಲಿಶಾಗಿ ಹೊಡಿತಾರೆ. ನನಗನ್ನಿಸುತ್ತೆ ಗಂಡು ಮಕ್ಕಳಿಗೆ ದಮ್ ಹೊಡ್ಯೋಕ್ಕೆ ಬರೋಲ್ಲ ಅಂತ. ಅಕಸ್ಮಾತ್ ಮುಂದೆ ತೋರಿಸ್ತೀನಿ ಹುಡುಗಿರು ಯಾವ ಥರ ದಮ್ ಹೊಡಿತಾರೆ ಬೆಂಗಳೂರಲ್ಲಿ ಅಂತ ನೋಡಿ. ನಾನು ಡೈಲಿ ಹೋಗಾಡೋ ರೂಟ್ ಇದು. ಡೈಲಿ ಹೋಗ್ತೀನಿ ಇಲ್ಲಿಂದ ಆಫೀಸ್ಗೆ. ನೋಡಿ ಹೆಂಗಿದೆ ಬೆಂಗಳೂರಲ್ಲಿ ಮನೆ, ಬಂಗ್ಲೆ ಥರ ಇದೆ. ಹೆಂಗೆ ಕಾಣಿಸುತ್ತೆ ನೋಡ್ರಿ ಬೆಂಗಳೂರು ನೋಡೋಕೆ ಮಾತ್ರ ಚೆಂದ ಸರ್. ಇಲ್ಲಿ ಓಡಾಡಬೇಕು, ಇಲ್ಲಿ ಬದುಕಬೇಕು ಅಂದ್ರೆ ತುಂಬ ಕಷ್ಟ. ಇಲ್ಲಿ ಬೇರೆಯವರಿಂದ ಬಂದು ಇಲ್ಲಿ ಇದ್ಕೊಂಡು ನಾನು ಸಂಪಾದನೆ ಮಾಡ್ಕೊಂಡು ಈ ಥರ ಮನೆ ಕಟ್ಟಿಸ್ತೀನಿ ಅಂತಂದರೆ ನಮ್ಮ ಅಪ್ಪನೇ ಸರ್. ಜನ್ಮದಲ್ಲಾಗಲ್ಲ. ಆದ್ರೂ ಕೆಲವೊಬ್ರಿಗೆ ಮಾತ್ರ ಲಕ್ ಇರಬೇಕು, ಪರಿಶ್ರಮ ಇರಬೇಕು. ಶ್ರಮ ಪಟ್ಟವನಿಗೆ ಈ ಥರ ಮಾಡ್ಬೋದು. ಎಲ್ಲರೂ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾರಪ್ಪ. ಮೊಬೈಲ್ ಇಟ್ಬಿಟ್ರೆ ಸಾಕು, ಹೆಂಗೆ ಥರ ಮಾಡ್ತಾರೆ, ಏನು ಮಾಡ್ತಾನೆ ಇವನು ಅಂತ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಿದ್ದು ಡ್ಯೂಟಿ ಮಾಡಬೇಕು, ಕೆಲಸ ಮಾಡಬೇಕು, ಸಂಬಳ ತಗೋಬೇಕು. ನನ್ನ ಕೆಲಸ ಬಂದರೆ ನಮಗೆ ಎಲ್ಲ ಸಿಗುತ್ತೆ. ಎಲ್ಲ ನಮ್ಮನ್ನ ನೋಡ್ತಾ ಇರ್ತಾರೆ. ನೋಡಲಿ ಅಂತ ನಾವು ಹೋಗ್ತಾ ಇರ್ತೀವಿ. ಮುಂದೆ ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ, ಯಾರಿಗೂ ಹೇಳಲ್ಲ, ಯಾರಿಗೂ ಮಾತಾಡಲ್ಲ ಅಂತ ಹೇಳ್ತಾ ಹೋಗ್ತಾ ಇರೋದೆ. ನೋಡಿ ಮೋಸಮ್ ಆಗಿದೆ ಅಂದರೆ ಮಳೆ ಬರೋ ಟೈಮು ಆಗಿದೆ ಅನಿಸುತ್ತೆ. ಬೆಳಗ್ಗೆ ಮಳೆ ಬರ್ತಾಯಿದೆ. ಯಾಕೆಂದರೆ ಆ ಥರ ಮೋಸಮ್ ಆಗಿದೆ ಇಲ್ಲಿ.
ಬೇರೆ ಮೋಡ ಕಳೆದ ವಾತಾವರಣ, ಹಾಗೆ ಟ್ರಾಫಿಕ್ ಜೊತೆ ನಾನು ಆಗ್ತಾ ಇರುತ್ತೆ. ಬನ್ನಿ ಹೋದ್ಮೇಲೆ ನಿಮ್ಗೆ ಹೇಳಿದ್ನಲ್ವ ಇಲ್ಲಿ ಬೆಂಗಳೂರಲ್ಲಿ ಹುಡುಗಿರು ಜಾಸ್ತಿ ದಮ್ ಹೊಡಿತಾರೆ ಅಂತ. ಯಾವ ಥರ ದಮ್ ಹೊಡಿತಾರೆ ಅಂತ ನಿಮಗೆ ತೋರಿಸ್ತೀನಿ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಿಕ್ಕರೆ ನೋಡ್ಕೊಂಡು ಕಲ್ತ್ಕೊಳ್ಳಿ ಹೆಂಗೆ ಹೊಡಿತಾರೆ ಅಂತ. ಓಕೆ ಬನ್ನಿ ತೋರಿಸ್ತೀನಿ. ಇದೆ ಆ್ಯಕ್ಚುಲಿ ಸಂಡೇ ಅಲ್ವಾ ಇವತ್ತು, ಅದಕ್ಕೆ ಬಂದ್ ಮಾಡಿರ್ಬೋದು. ಇಲ್ಲಾಂದರೆ ತೋರಿಸ್ದೆ ನಿಮಗೆ. ಇರಿ ನ್ಯಾಷನಲ್ ಶಾಪ್ ಇದೆ, ಆ ಶಾಪಲ್ಲಿ ಏನು ಹೊಡಿತಾರೆ ಅಂತ ತೋರಿಸ್ತೀನಿ. ಓಕೆ ಬರ್ರಿ ಹೋಗುವ. ಆಫೀಸಿಗೆ ಟೈಮ್ ಕೂಡ ಆಯಿತು, ಬೇಗ ಹೋಗಬೇಕು, ಇಲ್ಲಾಂದರೆ ನಮಗೆ ಅಲ್ಲಿ ಕಾಯ್ದಿರುತ್ತೆ ಮಾರಿ ಹಬ್ಬ. ಅದಕ್ಕೆ ನೋಡಿ ಸರ್ ಹೆಂಗಿದೆ ಫುಟ್ಪಾತ್ ಬೆಂಗಳೂರಲ್ಲಿ ಅಂತ. ಓಡಾಡೋಕ್ಕೆ ಅಂತಲೇ ಒಂದು 10 ಫೂಟು ಜಾಗ ಬಿಟ್ಬಿಟ್ಟಿದ್ದಾರೆ, 12 ಫೂಟ್ ಜಾಗ ಬಿಟ್ಟಿದ್ದಾರೆ ಓಡಾಡೋಕ್ಕೆ. ಏನಂತ ಇಲ್ಲಿ ಓಡಾಡೋಕ್ಕೆ ಅಂದರೆ ಫುಟ್ಪಾತ್ ಅಂತ ನಡ್ಕೊಂಡು ಹೋಗೋದಕ್ಕೆ. ನಮ್ಮೂರಲ್ಲಿ ಇದೆ ಫುಟ್ಪಾತ್, ಒಬ್ಬ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆ ಥರ ಇದೆ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ನೆಕ್ಸ್ಟು ನಿಮಗೆ ಮಧ್ಯಾಹ್ನ ಊಟ ಟೈಮ್ಗೆ ಸಿಗ್ತೀನಿ ಅಂತ. ಸೊ ಮಧ್ಯಾಹ್ನ ಊಟ ಟೈಮ್ ಸಿಕ್ಕಾಗ ರಿಪೋರ್ಟ್ ಮಾಡ್ತೀನಿ ಯಾವ ಥರ ಇದೆ ಬೆಂಗಳೂರು ಮಧ್ಯಾಹ್ನದ ವೆದರ್ ಹೆಂಗಿದೆ ಅಂತ ಹೇಳ್ತೀನಿ. ಮಳೆ ಬರುವಂಥ ಕ್ಲೈಮೇಟ್ ಅಂತೂ ಆಗಿದೆ, ಮಳೆ ಬರುತ್ತೆ ಅನಿಸುತ್ತೆ. ಓಕೆ ಬನ್ನಿ ನಿಮಗೆ ಮಧ್ಯಾಹ್ನ ಊಟ ಟೈಮಿಗೆ ಸಿಗ್ತೀನಿ. ಓಕೆ ಬಾಯ್. ಸಂಜೆ 5 ಗಂಟೆ ಆಯಿತು, ಟೀ ಕುಡಿಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡು ಟೀ ಕುಡಿಯೋಕ್ಕಂತ ಬಂದ್ವಿ. ಇವಾಗ ಟೀ ಕುಡಿಯೋಕ್ಕೆ ಅಂತ ಹೋಗ್ತಾ ಇದ್ವಿ. ಇಲ್ಲೊಂದು ಏನೋ ಒಂದು ತೋಳದ ಥರ ಕಾಣಿಸ್ತಾ ಇದ್ದಾರೆ. ಅದು ತೋಳ ಅಲ್ಲ, ಅದು ನಾಯಿ. ನೋಡಿ ಹೆಂಗಿದೆ ಅಂತ. ಇಲ್ಲಿ ನಾಯಿಗಳು ಜಾಸ್ತಿ ಸರ್ ಬೆಂಗಳೂರಲ್ಲಿ. ಹೆಂಗೆ ಅಂತಂದರೆ ವಯಸ್ಸಾದವರು ನಾಯಿ ಹಿಡ್ಕೊಂಡು ಈ ಥರ ಸಾಯಂಕಾಲ ವಾಕಿಂಗ್ ಮಾಡ್ತಾರೆ. ಇಲ್ಲಿ ಮಕ್ಕಳನ್ನ ಸಾಕೋಕ್ಕಿಂತ ಹೆಚ್ಚು ನಾಯಿನೇ ಸಾಕ್ತಾರೆ. ಈ ನಾಯಿ ಪ್ರೀತಿನ ಕೊಡೋಷ್ಟು ಮಕ್ಕಳಿಗೆ ಪ್ರೀತಿ ಕೊಟ್ಬಿಟ್ರೆ ಮಕ್ಕಳು ಎಲ್ಲೋ ಒಂದು ಲೆವೆಲ್ಗೆ ಹೋಗ್ತಾರೆ. ಆದರೆ ಜಾಸ್ತಿ ಮಕ್ಕಳಿಗಿಂತ ನಾಯಿನ ಪ್ರೀತಿ ಮಾಡ್ತಾರೆ ಸರ್ ಇಲ್ಲಿ. ಬನ್ನಿ ಓಕೆ ಬನ್ನಿ, ಇವಾಗ ಟೀ ಕುಡಿದು ಮತ್ತೆ ನೆಕ್ಸ್ಟ್ ಆಫೀಸ್ಗೆ ಹೋಗಬೇಕು. ಟೀ ಕುಡಿಯೋಣ. ಓಕೆ ಎಲ್ಲರೂ ಟೀ ಕುಡೀರಿ, ನಾವು ಟೀ ಕುಡಿದು ಓಕೆ ಟೀ ಅಂಗಡಿ ಬಂತು. ಟೀ ಕುಡಿಯೋಣ ಇವಾಗ. ಟೀ ಅಂಗಡಿ ತಗೊಂಡು ಟೀ ಕುಡಿಯೋಣ. ಟೀ ಅಂಗಡಿ ಹೆಂಗಿದೆ ಅಂತ. ಅಣ್ಣ ಟೀ ಕುಡಿಯೋಣ. ಸೊ ನಮ್ಮ ಟೀ ಬಂತು, ಟೀ ಕುಡಿಯೋಣ. ಓಕೆ ಟೀ ಕುಡಿದ್ರಿ, ಟೀ ಕುಡೀರಿ. ಟೈಮ್ ಆಗಿದೆ. ಎಷ್ಟು ಟೀ ಕುಡೀರಿ ಆರಾಮಾಗಿ. ವೆದರ್ ಸ್ವಲ್ಪ ಕೋಲ್ಡ್ ಇದೆ, ಸ್ವಲ್ಪ ಹುಷಾರಾಗಿರಿ. ಹೊರಗಡೆ ಜಾಸ್ತಿ ಬರಬೇಡಿ, ಮಳೆ ಬರ್ತಾ ಇದೆ, ಚಳಿ ಜಾಸ್ತಿ ಆಗ್ತಾ ಇದೆ. ಓಕೆ ಕುಡಿಯೋಣ. ವಾ ಸಖತ್ತಾಗಿದೆ ಟೀ, ಮಾತ್ರ ಸಖತ್ತಾಗಿದೆ, ಸೂಪರ್. ಟೀ ಎಲ್ಲ ಕುಡಿದ್ವಿ. ಟೀ ಕುಡಿದ್ಮೇಲೆ ಇವಾಗ ಮತ್ತೆ ಕುಡಿದ ತಕ್ಷಣ ಇವಾಗ ಮತ್ತೆ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಮತ್ತೆ ಸಾಯಂಕಾಲ ಸಿಗ್ತೀನಿ ಆಫೀಸ್ ಮುಗಿದ್ಮೇಲೆ. ಓಕೆ ಬಾಯ್. ಮಧ್ಯಾಹ್ನದ ಸ್ಟಾರ್ಟ್ ಆಗೋ ಮಳೆ ರಾತ್ರಿ ಆದರೂ ಇನ್ನೂ ನಿಂತ್ಕೊತಾನೆ ಇಲ್ಲ. ರಾತ್ರಿ 10:30 ಆದರೂ ನನಗೆ ಮಳೆ ಬರ್ತಾನೆ ಇದೆ. ಮಳೆಯಲ್ಲೇ ವಿಡಿಯೋ ಮಾಡ್ತಾನೆ ಹೋಗ್ತಾ ಇದ್ದೀನಿ ನಾನು ಕೂಡ. ನೋಡಿ ಇಲ್ಲಿ ಮಾತ್ರ ಕೋಲ್ಡ್. ನನಗೂ ಸ್ವಲ್ಪ ಜ್ವರ ಬಂದುಬಿಟ್ಟಿದೆ ಅನಿಸುತ್ತೆ ನಾಳೆ. ಆ ಥರ ಆಗಿದೆ ವೆದರು. ನೋಡಿ ಹಿಂಗಿದೆ, ಎಲ್ಲಿ ನೋಡಿದ್ರು ಕೋಲ್ಡ್ ಮಳೆ. ಅದರಲ್ಲಿ ಕಾಶ್ಮೀರ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಮತ್ತು ನಾಳೆ ಬೆಳಗ್ಗೆ ನಿಮಗೆ ಡೈಲಿ ಲಾಗ್ ಮಾಡ್ತೀನಿ. ಸೊ ಇವತ್ತು ಬೆಂಗಳೂರು ಮಳೆ ಬರ್ತಾಯಿದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಚಿಪ್ಸ್ ತೊಗೊಂಡೆ ತಿನ್ನಬೇಕು ಅಂತ PGಲಿ. ಸೊ ಹಾಗಾಗಿ ಬೆಳಗ್ಗೆ ಮಾಡೋಕ್ಕಲ್ಲ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಬೆಂಗಳೂರಲ್ಲಿ ಮತ್ತೆ ಕರೋನಾ ಆರ್ಭಟ ಶುರು ಆಗ್ತಾಯಿದೆ. ಸೊ ಹಾಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡಿ. ಏನಕ್ಕೆ ಅಂತಂದರೆ ಆಗಾಗ ಸ್ಯಾನಿಟೈಸರ್ನ ಯೂಸ್ ಮಾಡೋದು, ಮತ್ತು ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ಳೋದು,
ಯೂಸ್ ಮಾಡಿ. ಏನಕ್ಕೆ ಅಂತಂದರೆ ಮತ್ತೆ ಕಳೆದ 2 ವರ್ಷಗಳ ಹಿಂದೆ ಆದಂಥ ಘಟನೆ ಮತ್ತೆ ಮರುಕಳಿಸ್ಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ, ಆಗಾಗ ಸ್ಯಾನಿಟೈಸರ್ ಹಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಬೆಳಗ್ಗೆ ಸಿಗ್ತೀನಿ. ನಾನು ಬದುಕಿದ್ರೆ ಮತ್ತೆ ಗುಡ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ಬಾಯ್, ಗುಡ್ ನೈಟ್, ಸಿಗ್ತೀನಿ, ಟೇಕ್ ಕೇರ್.